ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಓಹ್ ನಮಸ್ಕಾರ ಸರ್. ಹಾಂ ಸರ್, ಡೆಫಿನೆಟ್ಲಿ ಐ ವಿಲ್ ಲುಕ್ ಇನ್ ಟು ಇಟ್. CM ಸಾಹೇಬ್ರ ಜೊತೆ ಮಾತಾಡಿ ನಾನೊಂದು ಡಿಸಿಷನ್ ತೊಗೋಬೇಕು. ಐ ವಿಲ್ ಟ್ರೈ ಮೈ ಬೆಸ್ಟ್ ಸರ್. ನಿಮ್ಗೆ ಅವಾರ್ಡ್ ಯಾವಾಗಲೂ ಸಿಗಬೇಕಾಗಿತ್ತು ಬಿಡಿ. ಓಕೆ ಸರ್, ಯಾ ಬಾಯ್. ಹಲೋ, ಹೇಳಿ ಮೇಡಮ್. ಇಲ್ಲ ಮೇಡಮ್, ಇನ್ನೂ ಡಿಸಿಷನ್ ತಗೊಂಡಿಲ್ಲ. ಹಾಂ, ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ದೀವಿ. ನಿಮಗೆ ಸಿಗದೇ ಇದ್ರೆ ಅವಾರ್ಡ್ಗೆ ಏನು ವ್ಯಾಲ್ಯೂ ಇದೆ ಹೇಳಿ. ಯಾ ಮೇಡಮ್, ಖಂಡಿತ, ಶ್ಯೂರ್, ಥ್ಯಾಂಕ್ ಯು. ಅಬ್ಬಬ್ಬಬ್ಬ, ಹಲೋ. ಹಾಂ ಹೇಳ್ರಿ. ಅಯ್ಯೋ, ಅವಾರ್ಡ್ ನಿಮಗೆ ಗ್ಯಾರಂಟಿ ಬಿಡ್ರಿ. ಓ ಎಸ್ ಖಂಡಿತ ನೋಡ್ಕೊಳ್ಳೋಣ ಬಿಡಿ. ಶ್ಯೂರ್, ಯಾ ಬಾಯ್. ಅಬ್ಬಬ್ಬಬ್ಬಬ್ಬ, ಮೊನ್ನೆ ಪ್ರೆಸ್ ಮೀಟ್ನಲ್ಲಿ ಕಲಾವಿದರಿಗೆಲ್ಲ ಅವಾರ್ಡ್ಸ್ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದೆ. ಹಾಗೆ ಅನೌನ್ಸ್ ಮಾಡಿದ್ದು ಎಲ್ಲರೂ ಫೋನ್ ಮೇಲೆ ಫೋನ್ ಮಾಡಿ ನನ್ಗೆ ಅವಾರ್ಡ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಈಗಿಬ್ರು ಕಾಲ್ ಮಾಡಿದ್ರಲ್ಲ, ಅದರಲ್ಲಿ ಮೊದಲನೇ ಅವರು ಫೇಮಸ್ ಪೇಂಟರ್ ಕಸ್ತೂರಿ ಮೌರ್ಯ ಅಂತ. ಇನ್ನೊಬ್ರು ಇವಾಗ ಲೇಡಿ ಫೋನ್ ಮಾಡಿದ್ರಲ್ಲ, ಅವ್ರ ಹೆಸರು ಕನ್ನಿಕಾ ಗೋಸ್ವಾಮಿ ಅಂತ. ಗೊತ್ತು, ಫೇಮಸ್ ಕಥಕ್ ಡ್ಯಾನ್ಸರ್. ನಾನು ಇನ್ನು ಒಂದ್ಸಲ ಅವ್ರ ಪ್ರೋಗ್ರಾಮ್ ಹೋಗಿದ್ವಲ್ಲ, ಅವ್ರಿಗೆ ಅವಾರ್ಡ್ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟೆ. ಯಾರು ಕೊಡಿಸ್ತಾರ ಅವಾರ್ಡ್? ಸುಮ್ಮನೆ ಮಾತ್ಕಾಗಂದೆ ಅಷ್ಟೇ. ಮತ್ತೆ ಈಗ ತಾನೇ ಫೋನಲ್ಲಿ ಪ್ರಾಮಿಸ್ ಮಾಡಿದ್ಯಲ್ಲ. ಅವ್ರು ಕೇಳಿದ್ರು, ನಾನು ಹ್ಞೂ ಅಂದೆ. ಆ ಕನ್ನಿಕಾ ಗೋಸ್ವಾಮಿಗೆ ಎಷ್ಟು ದುರಹಂಕಾರ ಇದೆ ಗೊತ್ತಾ? ನಮ್ಮ ಕಾಮನಬಿಲ್ಲು ಚಾನೆಲ್ ಆನಿವರ್ಸರಿಗೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡಿ ಅಂತ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ ಅವ್ರನ್ನ. ಆದರೆ ಅವರು ನಾನು ತುಂಬ ಬ್ಯುಸಿ ಇದ್ದೀನಿ, ಫಾರಿನ್ ಟ್ರಿಪ್ಪಿಗೆ ಹೊರಟಿದ್ದೀನಿ ಅಂತ ನಿರಾಕರಿಸ್ಬಿಟ್ರು. ಈಗ ನಾನು ಸಂಸ್ಕೃತಿ ಖಾತೆಗೆ ಸಚಿವೆ ಆಗಿದ್ದೀನಿ ಅಂತ ಗೊತ್ತಾಗಿದೆ. ನನ್ನ ಪರ್ಸ್ನಲ್ ನಂಬರ್ ಹುಡ್ಕೊಂಡು ಕಾಲ್ ಮಾಡಿದ್ದಾರೆ. ಎಲ್ಲ ಹೀಗೆ. ಆದರೆ ಆ ಪೇಂಟರ್ ಇದಾರಲ್ಲ ಕಸ್ತೂರಿ ಮೌರ್ಯ, ಅವ್ರಿಗೆ ಅವಾರ್ಡ್ ಕೊಡಬಹುದು. ತುಂಬ ಟ್ಯಾಲೆಂಟೆಡ್ ಆರ್ಟಿಸ್ಟ್. ಈಗ ಏನೋ ತುಂಬ ಕಷ್ಟದಲ್ಲಿದ್ದಾರೆ ಅಂತ ಪೇಪರ್ನಲ್ಲಿ ಓದಿದ್ದೆ. ಇಲ್ಲ ಕೃಷ್ಣ, ಈ ಲಿಸ್ಟಲ್ಲಿ ಅವ್ರಿಗಿಂತ ಟ್ಯಾಲೆಂಟೆಡ್ ಆರ್ಟಿಸ್ಟ್ಗಳಿದ್ದಾರೆ. ಕ್ರಿಶ್ ದೇಶಪಾಂಡೆ, ಘನಶ್ಯಾಮ್ ರಾಯ್, ಶೀತಲ್ ಮೆಹ್ತಾ, ಇವರೆಲ್ಲರೂ ಕಸ್ತೂರಿ ಮೌರ್ಯ ಅವ್ರಿಗಿಂತ ತುಂಬಾ ಟ್ಯಾಲೆಂಟೆಡು. ಇರಬಹುದು ದೇವಿಯಾನಿ, ಬಟ್ ನೀನು ಹೇಳ್ತಿರೋ ಆರ್ಟಿಸ್ಟ್ಗಳೆಲ್ಲ ತುಂಬ ರಿಚ್ ಪೀಪಲ್, ಹೊಟ್ಟೆ ತುಂಬಿರೋರು. ನ್ಯಾಷನಲ್ ಲೆವೆಲಲ್ಲಿ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈಗಾಗಲೇ ಅವಾರ್ಡ್ಸ್ಗಳನ್ನ ತೊಗೊಂಡಿದ್ದಾರೆ. ಅವ್ರಿಗೆ ಸ್ಟೇಟ್ ಅವಾರ್ಡ್ ಕೊಡೋದ್ರ ಬದಲು ಇನ್ನೂ ಬೆಳಕಿಗೆ ಬರದೇ ಇರೋ ಟ್ಯಾಲೆಂಟೆಡ್ ಆರ್ಟಿಸ್ಟ್ಗಳು ಲೈಕ್ ಕಸ್ತೂರಿ ಮೌರ್ಯ ಅಂಥವ್ರಿಗೆ ಅವಾರ್ಡ್ ಕೊಡ್ಬೋದಲ್ವಾ? ಇಲ್ಲ ಕೃಷ್ಣ, ನೀವು ಒಂದು ವಿಚಾರ ಅರ್ಥ ಮಾಡ್ಕೋತಿಲ್ಲ. ಈಗಾಗಲೇ ಫೇಮಸ್ ಆಗಿರುವಂಥ ಕಲಾವಿದರಿಗೆ ನಾನು ಅವಾರ್ಡ್ ಕೊಟ್ರೆ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಮೀಡಿಯಾದವರು ನಮ್ಮ ಈವೆಂಟ್ಗೆ ಪಬ್ಲಿಸಿಟಿ ಕೊಡ್ತಾರೆ. ಎಲ್ಲ ಪೇಪರ್ಗಳಲ್ಲೂ ಫ್ರಂಟ್ ಪೇಜ್ ಕವರೇಜ್ ಸಿಗುತ್ತೆ. ಅದರಿಂದ ನನಗೂ ಒಳ್ಳೆ ಪಬ್ಲಿಸಿಟಿ ಸಿಗುತ್ತೆ. ಅದು ಬಿಟ್ಟು ಈ ಮೌರ್ಯ ಅಂತ ಬಡ ಕಲಾವಿದರಿಗೆ ಅವಾರ್ಡ್ಸ್ ಕೊಡ್ಸಿದ್ರೆ ನನ್ಗೆ ಯಾವ ಪಬ್ಲಿಸಿಟಿನೂ ಸಿಗಲ್ಲ. ಅದರಿಂದ ನನ್ಗೇನು ಯೂಸ್ ಹೇಳಿ? ಅರ್ಥ ಆಯ್ತಾ? ಆ ಸೆಕೆಂಡ್ ಲಿಸ್ಟ್ ಕೊಡಿ ಪೈಲಿ. ಸರಿ, ಒಂದು ಕೆಲಸ ಮಾಡಿ, ಶೀತಲ್ ಮೆಹ್ತಾ, ಕೃಷ್ಣ ದೇಶಪಾಂಡೆ, ಆಮೇಲೆ ಘನಶ್ಯಾಮ್ ರಾಯ್, ಈ 3 ಜನದ್ದು ಸಪ್ರೇಟ್ ಲಿಸ್ಟ್ ಮಾಡಿ. ಯಾರ್ ಫೋನ್ ಅದು ಕೃಷ್ಣ? ಅವಾಗಿಂದ ಹೊಡ್ಕೋತಿದೆ. ದೇವದ ಅನ್ಸುತ್ತೆ. ಕರೆದು ಫೋನ್ ತಗೊಳಕ್ ಹೇಳ್ಬಾರ್ದಾ? ನನ್ನ ಕೆಲ್ಸಕ್ಕೆ ಡಿಸ್ಟರ್ಬ್ ಆಗ್ತಾ ಇದೆ ಇಲ್ಲಿ. ಇಲ್ಲ ದೇವ್ಯಾನಿ, ದೇವ ಆಗಲೇ ಹೊರಟಿದ್ದಾಯ್ತು. ಮೋಸ್ಟ್ಲಿ ಮೊಬೈಲ್ನ ಮರ್ತು ಹೋಗಿದೆ ಅಂತ ಕಾಣುತ್ತೆ. ಸರಿ, ನೀವೇ ಹೋಗಿ ಅಟೆಂಡ್ ಮಾಡಬಾರ್ದಾ? ಇಟ್ಸ್ ವೆರಿ ಇರಿಟೇಟಿಂಗ್. ಸರಿ. ಹಲೋ. ಹಲೋ ದೇವಾನಂದ್, ನಾನು ಸಿಗ್ಮಾ ಚಾನಲ್ನಿಂದ ಶೈಲೇಶ್ ಕಪೂರ್ ಮಾತಾಡ್ತಿರೋದು. ನಮಸ್ಕಾರ ಶೈಲೇಶ್ ಕಪೂರ್ ಅವರೇ. ದೇವು ಅಲ್ಲ ಇದು, ಕೃಷ್ಣನಂದ್ ಮಾತಾಡ್ತಿರೋದು. ಓ ಕೃಷ್ಣನಂದ್, ನೀವಾ? ಹೇಗಿದ್ದೀರಾ? ದೇವೇನಿ ಮೇಡಮ್ ಅವ್ರು ಹೇಗಿದ್ದಾರೆ? ಶಿ ಇಸ್ ಫೈನ್. ಮಿನಿಸ್ಟರ್ ಆದಮೇಲೆ ಮೀಡಿಯಾದಲ್ಲಿ ತುಂಬ ಹೈಲೈಟ್ ಆಗ್ತಾ ಇದ್ದಾರೆ.
ಹೇಳಿ ಕೇಳಿ ಮೀಡಿಯಾ ಫೀಲ್ಡಿಂದ ಬಂದಿರೋಳು. ಪಬ್ಲಿಸಿಟಿ ಹೇಗೆ ತೊಗೋಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ಯು ಆರ್ ರೈಟ್. ಅಲ್ಲ, ನಾನು ದೇವಾನಂದ್ ಅವ್ರಿಗೆ ಬೆಳಗ್ಗೆಯಿಂದ ಫೋನ್ ಟ್ರೈ ಮಾಡ್ತಾಯಿದ್ದೀನಿ, ಅವ್ರು ರಿಸೀವೇ ಮಾಡ್ತಿಲ್ವಲ್ಲ? ದೇವು ಬೆಳಗ್ಗೆನೇ ಮನೆಯಿಂದ ಹೊರಗಡೆ ಹೋಗಿದ್ದಾನೆ. ಅವರು ಫೋನ್ ತೊಗೊಂಡೋಗಿಲ್ವಾ? ಇಲ್ಲ, ಈ ನಡುವೆ ಫೋನ್ನ ಮನೇಲೇ ಬಿಟ್ಟು ಹೋಗ್ತಾ ಇದ್ದಾನೆ. ಹೌದಾ? ಯಾಕೆ? ಅಣ್ಣ ಉಪಮುಖ್ಯಮಂತ್ರಿ ಆಗಿದ್ದ, ಆ ಸ್ಥಾನದಿಂದ ಅವನ್ನ ಕಿತ್ತಾಕಿ ಚಾಬ್ರಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ದೇವು ತುಂಬಾ ಡಲ್ ಆಗಿದ್ದಾನೆ. ಪ್ರತಿಯೊಬ್ಬರು ಫೋನ್ ಮಾಡಿ ಅದೇ ವಿಷಯನೇ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಫೋನ್ ತೊಗೊಂಡು ಹೋಗೋದನ್ನು ಬಿಟ್ಟೇ ಬಿಟ್ಟ ಅವನು. ಓಹ್, ಐ ಆಮ್ ಸಾರಿ. ಪಾಪ, ಎಂಥವ್ರಿಗೂ ಸಹ ಬೇಜಾರಾಗುತ್ತೆ ತಮ್ಮ ಸೀಟನ್ನ ಬೇರೆಯವ್ರು ಬಿಟ್ಕೊಡಿ ಅಂತ ಹೇಳಿದಾಗ. ಅದು ಅಲ್ಲದೆ ದೇವಾನಂದ್ ಅವ್ರ ಬಗ್ಗೆ ಇಡೀ ಸ್ಟೇಟಲ್ಲಿ ಒಳ್ಳೆ ಅಭಿಪ್ರಾಯ ಇತ್ತು. ಮುಂದಿನ ಮುಖ್ಯಮಂತ್ರಿನೂ ದೇವಾನಂದ್ ಅವರೇ ಆದರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಮಾತಾಡ್ಕೊಳ್ತಾಯಿದ್ರು. ಪಾಪ, ಅವ್ರಿಗೆ ಈ ರೀತಿ ಆಗಬಾರ್ದಿತ್ತು. ಐ ರಿಯಲಿ ಫೀಲ್ ಸಾರಿ ಫಾರ್ ಹಿಮ್. ನಮಗೂ ತುಂಬ ಬೇಜಾರಾಯಿತು. ರಾಜಕೀಯ ಅಂದ್ರೇ ಹೀಗೆ, ನಿಮಗೂ ಗೊತ್ತಲ್ಲ. ದೇವು ಉಪಮುಖ್ಯಮಂತ್ರಿ ಆಗ್ತಾನೆ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಅದೂ ಆಗೋಯ್ತು. ಆ ಸ್ಥಾನ ಹೇಗೆ ಬಂತೋ ಹಾಗೆ ಹೊರಟು ಹೋಯಿತು. ದೇವಾನಂದ್ ಅವರು ನನಗೆ 10 ವರ್ಷದಿಂದ ಪರಿಚಯ, ತುಂಬ ಒಳ್ಳೆ ಫ್ರೆಂಡು. ಅವ್ರಿಗೆ ಈ ರೀತಿ ಆಗಬಾರ್ದಿತ್ತು. ನಾನು ಈ ವೀಕಲ್ಲಿ ಯಾವತ್ತಾದರೂ ಮನೆಗೆ ಬಂದು ಅವ್ರ ಹತ್ರ ಪರ್ಸ್ನಲಾಗಿ ಮಾತಾಡ್ತೀನಿ. ಓಕೆ, ದೇವು ಹತ್ರ ಏನಾದರೂ ಹೇಳೋದಿತ್ತಾ? ಏನಿಲ್ಲ, ದೇವಾನಂದ್ ಅವ್ರ ವೈಫು ನಿವೇದಿತಾ ಅವರು ನಮ್ಮ ಚಾನಲ್ಗೆ ಬಂದಿದ್ದರು. ನಿವೇದಿತಾ ಅವರು ನಿಮ್ಮ ಚಾನಲ್ಗೆ ಬಂದಿದ್ರಾ? ಹೌದು. ನಮ್ಮ ಚಾನಲ್ CEO ಇದ್ರಲ್ಲ, ಅವರು ರಿಟೈರ್ ಆದರು. ಇಂಟರ್ವ್ಯೂ ಕಾಲ್ ಮಾಡಿದ್ದೆ, ನಿವೇದಿತಾ ಅವರು ಬಂದಿದ್ದರು. ಶಿ ಈಸ್ ವೆರಿ ಕೇಪಬಲ್. ಅವ್ರ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಲ್ಲ. ಯಾ ನಿವೇದಿತಾ ಅವರು ತುಂಬಾ ಕೇಪಬಲ್. ಸೊ ನಿವೇದಿತಾ ಅವ್ರನ್ನ ನಮ್ಮ ಚಾನಲ್ CEO ಆಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಅದೇ ವಿಷಯ ಹೇಳೋಣ ಅಂತ ದೇವಾನಂದ್ ಅವ್ರಿಗೆ ಫೋನ್ ಮಾಡಿದ್ದೆ ಅಷ್ಟೇ. ಸರಿ, ನಾನು ದೇವುಗೆ ಈ ವಿಚಾರನ ತಿಳಿಸ್ತೇನೆ. ಓಕೆ, ಥ್ಯಾಂಕ್ ಯು ಕೃಷ್ಣನಂದ್. ಯಾರು ಫೋನು ಕೃಷ್ಣ? ಜಿಗ್ಮಾ ಚಾನಲ್ ಚೇರ್ಮನ್ ಶೈಲೇಶ್ ಕಪೂರ್ ಅವರು. ದೇವುಗೆ ಅವರು ತುಂಬ ಕ್ಲೋಸ್ ಫ್ರೆಂಡು, ಅದಕ್ಕೆ ಫೋನ್ ಮಾಡಿದರು. ಓ, ನಿವೇದಿತಾ ವಿಚಾರ ಏನೋ ಮಾತಾಡ್ತಿದ್ದ ಹಾಗಿತ್ತು. ಏನದು? ನಿವೇದಿತನ ಅವ್ರ ಚಾನಲ್ಗೆ ಹೋಗ್ತಾ ಇದ್ದಾರಂತೆ. ಆ ವಿಷಯನ ದೇವುಗೆ ಹೇಳೋದಕ್ಕೆ ಅಂತ ಫೋನ್ ಮಾಡಿದ್ರು. ವಾಟ್? ನೋ ಕೃಷ್ಣ, ಅವಳಿಗೆ ಕೆಲಸ ಸಿಗಬಾರ್ದಾಗಿತ್ತು. ನಿವೇದಿತಂಗೆ ಆ ಚಾನಲಲ್ಲಿ ಕೆಲಸ ಸಿಕ್ತು ಅಂತ ಹೇಳಿದ್ರೆ ಅದಕ್ಕೆ ನೀನು ಯಾಕೆ ಅಪ್ಸೆಟ್ ಆದೆ? ನಿಮ್ಗೆ ನಿವೇದಿತಾ ಬಗ್ಗೆ ಗೊತ್ತಿಲ್ಲ ಕೃಷ್ಣ. ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು, ತ್ರಿವಿಕ್ರಮ್ ಅಂತರ ಇಡೀ ಜಾಗ ಆವರಿಸ್ಕೊಂಡ್ಬಿಡ್ತಾಳೆ. ಇನ್ಮೇಲೆ ನನಗೆ ಕಷ್ಟ ಆಗುತ್ತೆ. ನಿವೇದಿತಾ ಆ ಚಾನಲ್ ಸೇರ್ಕೊಳ್ಳೋದ್ರಿಂದ ನಮ್ಮ ಪಾಂಚಜನ್ಯ ಚಾನಲ್ಗೆ ಪೈಪೋಟಿ ಕೊಡ್ತಾಳೆ ಅಂತ ಟೆನ್ಷನ್ ಮಾಡ್ಕೋತಾ ಇದೀಯಾ? ನೀನು ಅನ್ನೆಸೆಸರಿಯಾಗಿ ವರಿ ಮಾಡ್ತಿದೀಯ ಅಂತ ನಿನಗನ್ಸಲ್ವಾ? ನಮ್ಮದು ಎಂಟರ್ಟೈನ್ಮೆಂಟ್ ಚಾನಲ್, ನಿವೇದಿತಾ ಸೇರ್ಕೊಂಡಿರೋದು ನ್ಯೂಸ್ ಚಾನಲ್ಗೆ. ಸೊ ಅವಳು ನಮಗೆ ಪೈಪೋಟಿ ಕೊಡೋದಕ್ಕಾಗಲ್ಲ. ಇಲ್ಲ ಕೃಷ್ಣ, ಅವಳು ಆ ಚಾನೆಲ್ಗೆ ಸೇರಬಾರ್ದಾಗಿತ್ತು. ಹಾಗೆ ಸುಮ್ಮನೆ ದ್ವೇಷ ಸಾಧಿಸ್ಬೇಡ ದೇವ್ಯಾನಿ. ನಿವೇದಿತಾ ತನ್ನ ಪಾಡಕ್ಕೆ ತಾನು ಕೆಲಸಕ್ಕೆ ಸೇರ್ಕೊಂಡಿದ್ದಾಳೆ. ಅವಳಿಂದ ನಮಗೆ ಯಾವ ತೊಂದರೆನೂ ಆಗಲ್ಲ. ನಿನ್ನ ಪಾಡಕ್ಕೆ ನೀನಿರು. ನಿಮ್ಗೆ ಅರ್ಥ ಆಗಲ್ಲ ಕೃಷ್ಣ. ನೋಡಿ, ನಿವೇದಿತಾಗೆ ನನ್ನ ಬಗ್ಗೆ ತುಂಬಾನೇ ಹೊಟ್ಟೆ ಉರಿ ಇದೆ. ಅವತ್ತು ಪ್ರಮಾಣ ವಚನ ತಗೊಳ್ಳೋ ಹಿಂದಿನ ದಿನ ನಿಮ್ಮ ತಾಯಿ ಆಶೀರ್ವಾದ ತಗೊಳಕ್ಕೆ ಅಂತ ನಿವೇದಿತಾ ಮನೆಗೆ ಹೋಗಿದ್ವಲ್ಲ, ನಾನು ಮಂತ್ರಿ ಆಗ್ತಾ ಇದ್ದೀನಿ ಅನ್ನೋ ಮಾತನ್ನ ಹೇಳಿದ ತಕ್ಷಣ ನಿವೇದಿತಾ ಅವ್ರ ಮುಖ ನೋಡ್ಬೇಕಿತ್ತು ನೀವು. ಅಸೂಯೆ ಎದ್ದು ಕಾಣ್ತಾ ಇತ್ತು. ಅವಳೀಗ ನ್ಯೂಸ್ ಚಾನೆಲ್ ಸೇರ್ಕೊಂಡು ನನ್ನನ್ನ ಇಲ್ದಿರೋ ಹಗರಣಗೆಲ್ಲ ಲಿಂಕ್ ಮಾಡ್ತಾಳೆ, ನನ್ನ ಹೆಸರು ಕೆಡಿಸ್ತಾಳೆ. ಆಮೇಲೆ ನಿಧಾನವಾಗಿ ನನ್ನ ಸಚಿವ ಸ್ಥಾನ ಹೋಗೋ ತರ ನ್ಯೂಸ್ನಲ್ಲಿ ಏನಾರೋ ಕಾಂಟ್ರವರ್ಸಿಸ್ ಕ್ರಿಯೇಟ್ ಮಾಡಿದ್ರೆ, ಬಹಳ ಕಷ್ಟಪಟ್ಟು ಮಿನಿಸ್ಟರ್ ಆಗೋ ಅವಕಾಶ ಸಿಕ್ಕಿದೆ ನನಗೆ, ಅದನ್ನ ನಿವೇದಿತಾ ಹಾಳು ಮಾಡ್ತಾಳೆ. ಹೇಗಾದ್ರೂ ಮಾಡಿ ಆ ಸಿಗ್ಮಾ ನ್ಯೂಸ್ ಚಾನೆಲ್ ಅಲ್ಲಿ ನಿವೇದಿತಾಗೆ ಕೆಲಸ ಸಿಗದೆ ಇರೋ ಹಾಗೆ ಮಾಡಬೇಕು. ದೇವ್ಯಾನಿ,
ನಿಂದು ಯಾಕೋ ಸ್ವಲ್ಪ ಅತಿ ಆಯಿತು. ನೀನು ಸುಮ್ಮನೆ ಇಲ್ದಿರೋ ಅಪಾಯನ ಕಲ್ಪಿಸ್ಕೊತಾ ಇದೀಯ. ನಿವೇದಿತಕ್ಕೆ ನಿನ್ನ ಬಗ್ಗೆ ಆ ರೀತಿ ಯಾವುದೇ ಹಸುವೇನೂ ಇಲ್ಲ. ನಾವಿಬ್ಬರು ಆಶೀರ್ವಾದ ತಗೊಳ್ಳೋದಕ್ಕೆ ಹೋದಾಗ ನಿವೇದಿತ ನಮ್ಮಿಬ್ಬರ ಹತ್ರ ಅಷ್ಟೇ ವಿಶ್ವಾಸದಿಂದ ಮಾತಾಡಿದ್ಲು. ಆಮೇಲೂ ಅಷ್ಟೇ, ಮಾರನೇ ದಿನ ನಿನ್ನ ಪ್ರಮಾಣ ವಚನ ಸಮಾರಂಭಕ್ಕೂ ಬಂದಿದ್ಲು. ಅಲ್ಲೂ ಅಷ್ಟೇ, ನಿನಗೆ ಕಂಗ್ರ್ಯಾಚುಲೇಟ್ ಮಾಡಿದ್ಲು ತಾನೇ. ಒಂದು ವೇಳೆ ನಿವೇದಿತಂಗೆ ನಿನ್ನ ಬಗ್ಗೆ ಅಸೂಯೆ ಎದ್ದಿದ್ರೆ ಆ ಸಮಾರಂಭಕ್ಕೆ ಯಾಕೆ ಬರ್ತಿದ್ಲು? ನೋಡು, ನಿನಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಇದೆ ಅಂತ ನಿವೇದಿತಂಗೆ ಕೆಲಸ ಸಿಗದಿರೋ ಹಾಗೆ ಮಾಡಬೇಕು ಅಂತ ಅಂದ್ಕೋಬೇಡ. ಅರ್ಥ ಆಯ್ತಾ? ಆಗ್ಲಿ ಕೃಷ್ಣ. ಹಲೋ, ರಾಜಾನಂದ ಸ್ವಾಮಿಯವರು ದೆಹಲಿಗೆ ಆಲ್ ಇಂಡಿಯಾ ಚೀಫ್ ಮಿನಿಸ್ಟರ್ಸ್ ಮೀಟಿಂಗ್ ಬಂದಾಗ ಬೆಂಗಾ ಅವರ ವಿರುದ್ಧ ಕೆಲವು ಸೀಕ್ರೆಟ್ ಫೈಲ್ಗಳನ್ನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು. ಇದು ಯಾವಾಗ ಹಾಗೆ ಹೇಳಿದ್ದು? ಅದು ರಾಜಾನಂದ ಸ್ವಾಮಿ ಅವರು ಆಲ್ ಇಂಡಿಯಾ ಚೀಫ್ ಮಿನಿಸ್ಟರ್ಸ್ ಕಾನ್ಫರೆನ್ಸ್ಗೆ ಡೆಲ್ಲಿಗೆ ಬಂದಿದ್ದರು. ನವೆಂಬರ್ ತಿಂಗಳ ಮಧ್ಯಭಾಗದಲ್ಲಿ, ನವೆಂಬರ್ 14ರಂದು ಅಲ್ಲಿ ಹೇಳಿದ್ರು. ಅದಾದ ಮೇಲೆ ರಾಜಾನಂದ ಸ್ವಾಮಿಯವರು ಬೆಂಗಾ ಅವರಿಗೆ ಸಂಬಂಧಪಟ್ಟ ಫೈಲುಗಳನ್ನು ತಮಗೆ ತಲುಪಿಸಿದ್ರ? ಇಲ್ಲ, ಈ ಮಧ್ಯೆ ಒಂದು ಆಶ್ಚರ್ಯ ನಡೆದೋಯ್ತು. ರಾಜಾನಂದ ಸ್ವಾಮಿಯವರು ನನಗೆ ದೆಹಲಿಯಲ್ಲಿ ಭೇಟಿಯಾದಾಗ ನವೆಂಬರ್ 14ಕ್ಕೆ ಹೇಳಿದ್ದು, ಇನ್ನು 3 ದಿವಸದೊಳಗಾಗಿ ಈ ಡಾಕ್ಯುಮೆಂಟ್ಸನ್ನು ನಿಮಗೆ ನಾನು ಕೊಡ್ತೇನೆ ಅಂತ ಹೇಳಿದ್ದು. ನಾನು 14, 15, 16, 17 3 ದಿವಸಕ್ಕಾದೆ. ಅದರ ಶಬ್ದನೇ ಇಲ್ಲ. ನಾನೇ ಇರಲಾರ್ದೆ 18ನೇ ತಾರೀಕು ಸ್ವತಃ ಅವ್ರಿಗೆ ಫೋನ್ ಮಾಡಿದೆ. ನಾನು ಫೋನ್ ಮಾಡಿದಾಗ ಅವರೊಂದು ರೀತಿಯ ಹಾರಿಕೆ ಉತ್ತರ ಕೊಡ್ತಾ ಇದ್ರು. ನನಗೆ ಆಶ್ಚರ್ಯ ಮತ್ತು ಗಾಬರಿ ಎರಡೂ ಆಯ್ತು. ಇದೇನಪ್ಪ ಇದು ಅಂತ ಹೇಳಿ. ಮತ್ತು ಅವರ ವರ್ತನೆ ಹೇಗಿತ್ತು ಅಂದರೆ, ಫೋನಲ್ಲಿ ನನ್ನ ಹತ್ರ ಮಾತಾಡುವಾಗ ಈ ವಿಷಯ ನಾವು ಮೊದಲು ಮಾತೇ ಆಡಿಲ್ವೇನೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ರಾಜಾನಂದ ಸ್ವಾಮಿಯವರು ಯಾಕೆ ಈ ರೀತಿ ಉತ್ತರ ಹೇಳಿದ್ರು ಅಂತ ಹೇಳಿ ನಾನು ಒಂದು ರೀತಿಯ ಆಲೋಚನೆಗೆ ಬಿದ್ದುಬಿಟ್ಟೆ. ಅದನ್ನು ಇನ್ನೂ ಚೇತರಿಸ್ಕೊಳ್ಳೋದ್ರ ಮೊದಲೇ 2 ದಿವಸದೊಳಗಾಗಿ ರಾಜಾನಂದ ಸ್ವಾಮಿಯವರು ಕೊಲೆ ಆಯಿತು. ರಾಜಾನಂದ ಸ್ವಾಮಿಯವರ ಕೊಲೆ ಆಗುತ್ತೆ, ನಿವೇದಿತ ಮೇಲೆ ಕೊಲೆಯ ಆರೋಪ ಬರುತ್ತೆ. ಬಿಂಗಾರವರು ತಮ್ಮ ಮೇಲಿದ್ದ ಆರೋಪಗಳಿಂದ ಪಾರಾಗ್ಬಿಡ್ತಾರೆ. ಇದು ಕೇವಲ ಆಕಸ್ಮಿಕನೋ ಅಥವಾ ಕಾಕತಾಳೀಯನೋ ಅಥವಾ ಉದ್ದೇಶಪೂರ್ವಕವಾಗಿ ಯಾರಾದರೂ ಹೂಡಿದ ಸಂಚೋ ಗೊತ್ತಿಲ್ಲ. ಆಬ್ಜೆಕ್ಷನ್ ಯುವರ್ ಆನರ್. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು, ಕನ್ಕ್ಲೂಷನ್ಗಳನ್ನು ಹೇಳಬೇಡಿ, ಬರೀ ಫ್ಯಾಕ್ಟ್ಸ್ ಹೇಳಿ. ಆಮೇಲೆ ಏನಾಯಿತು? ನನಗೆ ಈ ಸೀಕ್ರೆಟ್ ಡಾಕ್ಯುಮೆಂಟ್ಸನ್ನು ಕೊಡ್ತೇನೆ ಅಂತ ಹೇಳಿ ಅಷ್ಟು ಖಚಿತವಾಗಿ ಹೇಳಿದ್ದಂಥ ರಾಜಾನಂದ ಸ್ವಾಮಿಯವರು ಯಾಕೆ ಹೀಗೆ ಮಾಡಿದ್ರು ಅಂತಕ್ಕಂಥದ್ದು ಒಂದು ದೊಡ್ಡ ವಿಚಿತ್ರ ಸಮಸ್ಯೆ ಆಗಿಬಿಟ್ಟಿತ್ತು. ಒಗಟು ಬಿಡಿಸೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ 8 ದಿವಸದ ಕೆಳಗೆ ಒಂದು ಘಟನೆ ನಡೀತು. ಆ ಘಟನೆ ನನ್ನ ಮನಸ್ಸಿನಲ್ಲಿದ್ದ ಎಲ್ಲ ಸಂಶಯಗಳನ್ನು ಕೂಡ ನಿವಾರಣೆ ಮಾಡಿದೆ. ಘನವೆತ್ತ ನ್ಯಾಯಪೀಠ ನನಗೆ ಅನುಮತಿ ಕೊಟ್ಟರೆ ನಾನು ಎಲ್ಲ ವಿವರಗಳನ್ನು ಬಿಡಿಸಿ ನ್ಯಾಯಾಲಯದ ಮುಂದೆ ನಿವೇದಿಸಿಕೊಡ್ತೇನೆ. ಓಕೆ, ಪ್ರೊಸೀಡ್. ಒಂದೊಂದು ಸಲ ಮನುಷ್ಯನ ಊಹೆಗೆ ಮೀರಿದಂಥ ಘಟನೆಗಳು ನಡೆದು ಹೋಗ್ಬಿಡುತ್ತೆ. ನಾನು ನವೆಂಬರ್ 18ಕ್ಕೆ ರಾಜಾನಂದ ಸ್ವಾಮಿಗಳಿಗೆ ಫೋನ್ ಮಾಡಿ ಮಾತನಾಡಿದಾಗ ನನ್ನ ಜೊತೆ ಫೋನ್ನಲ್ಲಿ ಮಾತನಾಡಿದಂಥ ರಾಜಾನಂದ ಸ್ವಾಮಿ ಮಾಮೂಲು ಮುಖ್ಯಮಂತ್ರಿ ಆಗಿದ್ದಂಥ ರಾಜಾನಂದ ಸ್ವಾಮಿ ಅಲ್ಲ. ಅಷ್ಟೊತ್ತಿಗಾಗಲೇ ಅವ್ರ ಕೊಲೆ ಆಗೋಗಿತ್ತು.
ಅವ್ರ ಜಾಗದಲ್ಲಿ ಬೇರೆ ಒಬ್ಬ ಸಬ್ಸ್ಟಿಟ್ಯೂಟನ್ನು ಕೂರಿಸಿದ್ರು. ಆದ್ದರಿಂದ ಅವರಿಗೆ ಅದನ್ನು ಹೇಗೆ ಉತ್ತರ ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಈ ಹಾರಿಕೆ ಉತ್ತರ ಕೊಟ್ಟರು, ಏನು ಗೊತ್ತಿಲ್ಲದೆ ಇದ್ದವರಂತೆ ಆ ರೀತಿ ವರ್ತಿಸಿದ್ರು ಅಂತ ನನ್ನ ಖಚಿತವಾದ ಅಭಿಪ್ರಾಯ. ಆಬ್ಜೆಕ್ಷನ್ ಯುವರ್ ಆನರ್. ಒಂದು ನಿಮಿಷ ಯುವರ್ ಆನರ್. ಅವರು ಮಾತನಾಡೋದಕ್ಕೆ ಪೂರ್ತಿ ಅವಕಾಶ ಕೊಡೋಣ ಯುವರ್ ಆನರ್. ಯಾವುದೋ ಒಂದು ಹೊಸ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಈ ಕೊಲೆಗೆ ಸಂಬಂಧಪಟ್ಟ ಹಾಗೆ ಯಾರಿಗೂ ಗೊತ್ತಿಲ್ಲದೆ ಇರುವಂತಹ ನಿಗೂಢವಾದ ಒಂದು ವಿಚಾರ ಅವ್ರು ಹೇಳಿದ್ದನ್ನು ಕೇಳೋಣ. ಆಮೇಲೆ ಅದು ಇರ್ರೆಲೆವೆಂಟ್ ಅನ್ಸಿದ್ರೆ ತಾವು ಅದನ್ನು ರೆಕಾರ್ಡಿಂದ ತೆಗೆಸಾಕ್ಬೋದು ಯುವರ್ ಆನರ್. ಓಕೆ, ಪ್ರೊಸೀಡ್. ರಾಜಾನಂದ ಸ್ವಾಮಿಯವರ ಜಾಗದಲ್ಲಿ ಇನ್ನೊಬ್ಬರನ್ನ ತಂದು ಇಟ್ಬಿಟ್ಟಿದ್ದಾರೆ ಅಂತ ಖಚಿತವಾಗಿ ನಿಮಗೆ ಅನ್ನಿಸ್ತು ಅಂದ್ರಲ್ಲ, ಯಾಕೆ ಹಾಗನ್ನಿಸ್ತು? ನಾನು ಕೆಲವು ದಿವಸಗಳ ಮೊದಲು ನವದೆಹಲಿ ರೈಲ್ವೆ ಸ್ಟೇಷನಿಂದ ಹೊರಗೆಲ್ಲೋ ಪ್ರಯಾಣ ಹೋಗಬೇಕಾಗಿತ್ತು. ರೈಲ್ವೆ ಸ್ಟೇಷನಲ್ಲಿದ್ದಾಗ ನನಗೆ ಪರಿಚಯ ಇದ್ದ ಒಬ್ಬ ವ್ಯಕ್ತಿ ಮುಖಕ್ಕೆ ಮಫ್ಲರ್ ಸುತ್ತಕೊಂಡು ಸುತ್ತಾಡ್ತಾ ಇದ್ದದನ್ನು ನಾನು ನೋಡಿದೆ. ಅಯ್ಯೋ ರಾಮ, ನನ್ನ ಕಣ್ಣುಗಳನ್ನು ನಂಬಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ಈ ವ್ಯಕ್ತಿ ನನ್ನಂತ ಅನುಮಾನ ಬಂದುಬಿಡುತ್ತೆ ನನಗೆ. ಕಾರಣ, ಇದೇ ವ್ಯಕ್ತಿ ದೇವಕುಂಡದಲ್ಲಿ ಸಜೀವ ದಹನದ ಕೇಸಲ್ಲಿ ಸತ್ತು ಹೋಗಿದ್ದಾರೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಹೇಗೀತ ಬಂದ, ಇದು ಏನಿದು ಅಂತ ನನಗೆ ಒಂದು ಕ್ಷಣ ಏನು ಅರ್ಥವೇ ಆಗಲಿಲ್ಲ. ಅವರು ಒಬ್ಬ ಸಕ್ರಿಯ ರಾಜಕಾರಣಿ, ಅವ್ರದ್ದು ಬೇರೆ ಪಕ್ಷ, ನಮ್ಮದು ಬೇರೆ ಪಕ್ಷ. ಆದರೆ ನಮ್ಮಿಬ್ಬರ ಮಧ್ಯೆ ಸ್ನೇಹ ಇತ್ತು, ಚೆನ್ನಾಗಿ ಪರಿಚಯ ನನಗೆ. ಹಾಗಾಗಿ ಅವ್ರ ಹತ್ರ ಹೋದೆ, ಕೇಳಿದೆ ಏನಿದು ಅಂತ ಕೇಳಿದೆ. ಅವರು ಎಲ್ಲ ವಿಷಯ ನನಗೆ ಮನವರಿಕೆ ಮಾಡಿಕೊಂಡ್ರು. ಆತನ ಹೆಸರು ಸತ್ಯನಾರಾಯಣ ಚೌಧರಿ ಅಂತ ಹೇಳಿ. ದೇವಕುಂಡದಲ್ಲಿ ಮನೆಗೆ ಬೆಂಕಿ ಹಚ್ಚಿ 5 ಜನರ ಸಜೀವ ದಹನ ಆಯಿತು. ಅದರಲ್ಲಿ ಸತ್ಯನಾರಾಯಣ ಚೌಧರಿ ಅವರು ಒಬ್ಬರು ಅಂತ ಹೇಳಿ ಪತ್ರಿಕೆಗಳಲ್ಲಿ ಬಂದಿತ್ತಲ್ಲ, ಅದೇ ಸತ್ಯನಾರಾಯಣ ಚೌಧರಿ ಆ ಪತ್ರಿಕೆಗಳಲ್ಲಿ ಬಂದಿದ್ದಂಥ ಹೆಸರೇ ರೈಲ್ವೆ ಸ್ಟೇಷನಲ್ಲಿ ನನಗೆ ಭೇಟಿಯಾಗಿದ್ದವರು. ನವೆಂಬರ್ 17ನೇ ತಾರೀಕು ಏನು ಈ ಹೆಲಿಕಾಪ್ಟರು ಕಾಣೆ ಆಗಿತ್ತು ಅಂತ ಹೇಳಿ ಬಂತಲ್ಲ, ಆ ದಿವಸ ರಾಜಾನಂದ ಸ್ವಾಮಿಯವರ ಕೊಲೆ ಆಗಿತ್ತು. ಅವರ ಹೆಣವನ್ನು, ರಾಜಾನಂದ ಸ್ವಾಮಿಯವರ ಹೆಣವನ್ನು ಸತ್ಯನಾರಾಯಣ ಚೌಧರಿ ಅವರು ಮಲಗತಕ್ಕಂಥ ಜಾಗದಲ್ಲಿ ಇಟ್ಟಿದ್ರು. ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿಯವರ ಹೆಣವನ್ನು ಸತ್ಯನಾರಾಯಣ ಚೌಧರಿಯವರ ಮನೆಗೆ ತಂದು ಅವ್ರು ಮಲಗೋ ಜಾಗದಲ್ಲಿ ಮಲಗಿಸಿದ್ದಾಯಿತು. ಸತ್ತವರು ಸತ್ಯನಾರಾಯಣ ಚೌಧರಿನೇ ಸಜೀವ ದಹನ ಆಗೋದ್ರು ಅಂತ ಹೇಳಿ ವದಂತಿಯನ್ನು ಹುಟ್ಟಿಸಿದ್ದಾಯಿತು. ಸತ್ಯನಾರಾಯಣ ಚೌಧರಿ ಅವರನ್ನು ಗುಡ್ಡಗಾಡು ಪ್ರದೇಶದಲ್ಲಿ ಪರ್ವತಗಳಲ್ಲಿ 8 ತಿಂಗಳ ಕಾಲ ಅವರಿಗೆ ಬಾಹ್ಯ ಪ್ರಪಂಚದ ಸಂಪರ್ಕವೇ ಬರದಂತೆ ಬಹಳ ಜಾಗೃತರಾಗಿ ಅಲ್ಲಿ ಬಚ್ಚಿಡ್ತಾರೆ. ಅವರು ಹೇಗೋ ಪಾರಾಗಿ ಬಂದು 8 ದಿವಸಗಳ ಕೆಳಗೆ ನನಗೆ ಅಚಾನಕ್ಕಾಗಿ ಆಶ್ಚರ್ಯಕರವಾದಂಥ ರೀತಿಯಲ್ಲಿ ರೈಲ್ವೆ ಸ್ಟೇಷನಲ್ಲಿ ಭೇಟಿಯಾದರು. ಸತ್ಯಕ್ಕೆ ಪುಷ್ಟಿ ಕೊಡುವ ದೃಷ್ಟಿಯಿಂದ ಉಳಿದ ಎಲ್ಲ ವಿಚಾರಗಳನ್ನು ನಾನೇ ಹೇಳೋದಕ್ಕೆ ಹೋಗೋದಿಲ್ಲ. ಘನವೆತ್ತ ನ್ಯಾಯಾಲಯಕ್ಕೆ ಸತ್ಯನಾರಾಯಣ ಚೌಧರಿ ಅವರು ಅಲ್ಲಿದ್ದಾರೆ, ಕರ್ಕೊಂಡು ಬಂದಿದ್ದೀನಿ, ಕೂಡಿಸಿದ್ದೀನಿ, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೆ. ರಾಜಾನಂದ ಸ್ವಾಮಿಯವರು ಅವರು ಕೊಲೆ ಆದರು ಅಂತ ಹೇಳ್ತಾರಲ್ಲ, ನವೆಂಬರ್ 20ನೇ ತಾರೀಕು, ಅದಕ್ಕೆ ಮುಂಚೆನೇ ಕೊಲೆ ಆಗಿದ್ರು. 17ನೇ ತಾರೀಕೆ ರಾಜಾನಂದ ಸ್ವಾಮಿಯವರ ಕೊಲೆ ಮಾಡಲಾಗಿತ್ತು ಅಂತ ಹೇಳ್ತೀರಿ. ಆಬ್ಜೆಕ್ಷನ್ ಯುವರ್ ಆನರ್. ಯುವರ್ ಆನರ್,
ನಾನು ಅಲ್ಲಿರ್ತಕ್ಕಂಥ ಸತ್ಯನಾರಾಯಣ ಅವ್ರನ್ನ ಡಿಫೆನ್ಸ್ ವಿಟ್ನೆಸ್ ಆಗಿ ಇಲ್ಲಿ ವಿಚಾರಣೆ ಮಾಡ್ತಾ ಇದ್ದೀನಿ. ಸತ್ಯನಾರಾಯಣ ಅವರು ಇಲ್ಲಿ ವಿಟ್ನೆಸ್ ಆಗಿ ಬರೋದಕ್ಕೆ ಸಂಬಂಧಪಟ್ಟ ಅಪ್ಲಿಕೇಶನ್ ಫೈಲ್ ಮಾಡ್ತೇನೆ ಯುವರ್ ಆನರ್. ಅವ್ರ ಅಬ್ಜೆಕ್ಷನ್ ಹಾಕಬೇಕಾಗಿಲ್ಲ ಯುವರ್ ಆನರ್. ಓಕೆ. ಮಚ್ ಒಬ್ಲೈಜ್ಡ್ ಯುವರ್ ಆನರ್.